ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಮ್ಮ ಲಾಸ್ಟ್ ಡೇ ಕಾಲೇಜ್ ಅಂತ ಒಂದು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಮಾರ್ನಿಂಗ್ ಬೆಳಿಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸ್ವಲ್ಪ ವರ್ಕ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಕಾಲೇಜಿಗೆ ಹೊರಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇವತ್ತು ಲಾಸ್ಟ್ ಡೇ ನಮ್ಮ ಕಾಲೇಜಿಂದು. ಸೊ ಅದಕ್ಕೆ ಒಂದು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಮಾರ್ನಿಂಗ್ 6:30ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಸೊ ಅಸೈನ್ಮೆಂಟಿಂದು ಸ್ವಲ್ಪ ವರ್ಕ್ ಇತ್ತು, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ. ಸೊ 8 o'clock ಬಸ್ ಇದೆ. ಸೊ ಅದಕ್ಕೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ನಾನು ನಿಮಗೆ ಕಾಲೇಜಿಗೆ ಹೋಗಿ ಇವತ್ತು ನಾನು ಫುಲ್ ವಿಡಿಯೋ ಮಾಡಿ ನಮ್ಮ ಕ್ಲಾಸ್ ರೂಮ್ ಹೇಗಿದೆ, ಮತ್ತು ಇವತ್ತು ಒಂದು ಸ್ಪೆಷಲ್ ಏನೋ ನಮಗೆ ಜೂನಿಯರ್ಸ್ ಅವರು ಇನ್ವೈಟ್ ಮಾಡ್ತಿದ್ದಾರೆ ಫೇರ್ವೆಲ್ ಪಾರ್ಟಿಗೆ. ಸೊ ಅದು ಹೇಗಿರುತ್ತೆ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ. ಫುಲ್ ವಿಡಿಯೋನ ವಾಚ್ ಮಾಡಿ ಮತ್ತು ಎಂಜಾಯ್ ಮಾಡಿ. ಇವಾಗ ಮನೆಯಿಂದ ಹೊರಟೆ. ಇವಾಗ ಬೇಗ ಹೊರಡಬೇಕು, ಟೈಮ್ ಆಗಿದೆ ಆಲ್ರೆಡಿ 8:10 ಇಲ್ಲಾಂದರೆ 8:12 ಅಷ್ಟೊತ್ತಿಗೆ ಬಸ್ ಬಂದುಬಿಡುತ್ತೆ. ಸೊ ಅವರು ಒಂದು ನಿಮಿಷನೂ ವೆಯ್ಟ್ ಮಾಡಲ್ಲ, ಅದಕ್ಕೆ ಬೇಗ ಹೊರಡಬೇಕು. ಆಲ್ರೆಡಿ ಟೈಮ್ ಆಗಿದೆ. ಸೊ ಬೇಗ ಹೋಗಿ ಬಸ್ ಹತ್ತಿ ಬೇಗ ಕಾಲೇಜಿಗೆ ಹೋಗಬೇಕು. ಕರೆಕ್ಟ್ ಟೈಮಿಗೆ ಬಂದಿದ್ವಿ, ನಾವು ಬಂದ್ವಿ, ಆಲ್ರೆಡಿ ಬಸ್ ಬಂತು. ಸೊ ಇವಾಗ ಬೇಗ ಬಸ್ ಹತ್ತಿ ಕಾಲೇಜಿಗೆ ಹೋಗಿ ಕ್ಲಾಸಿಗೆ ಹೋಗ್ಬಿಡೋಣ. ಕ್ಲಾಸಿಗೆ ಹೋಗಿ ಲಾಸ್ಟ್ ಡೇ ಅಂತ ತುಂಬ ಫೀಲ್ ಆಗ್ತಿದೆ, ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಎಂಡ್ ಮಾಡಬೇಕು. ಇದು ನಮ್ಮ ಕಾಲೇಜ್ ಗರ್ಲ್ಸ್ ಹಾಸ್ಟೆಲು. ಬಾಯ್ಸ್ ಹಾಸ್ಟೆಲು ಕಾಲೇಜ್ ಒಳಗೇ ಇದೆ, ಗರ್ಲ್ಸ್ ಹಾಸ್ಟೆಲ್ ಸ್ವಲ್ಪ ದೂರ ಇದೆ, ಮುಂದೆ ಇದೆ. ಇದು ನಮ್ಮ ಕಾಲೇಜ್ ಗ್ರೌಂಡ್. ಇವಾಗ ನಾವು ಎಂಟರ್ ಆಗ್ತಿದ್ದೀವಿ ಕಾಲೇಜ್ ಒಳಗೆ. ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ. ಸೊ ಬೇಗ ಹೋಗಬೇಕು, ನಮಗೆ 8:30ಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ 8:30 ಅಂದರೆ 8:30ಗೆ ಹೋಗಬೇಕು, ಇಲ್ಲ ಅಂತಂದರೆ ಸ್ವಲ್ಪ ಲೇಟ್ ಆದರೂ ಕ್ಲಾಸ್ ಒಳಗೆ ಎಂಟರ್ ಮಾಡಲ್ಲ. ಸೊ ಬೇಗ ಬಸ್ಸಿಂದ ಇಳಿದು ನಾನು ಕ್ಲಾಸಿಗೆ ಹೋಗಿ ನಮ್ಮ ಕ್ಲಾಸ್ ರೂಮ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದು ವ್ಲಾಗ್ ಮಾಡೋಕ್ಕೆ, ವ್ಲಾಗ್ ಯೂಟ್ಯೂಬಿಗೆ ಹಾಕೋಕ್ಕೆ. ಹಾಂ, ನಿಮಗೆಲ್ಲ ಹಾಕ್ತೀನಿ. ಸೊ ಕಾಲೇಜ್ ಒಳಗೆ ಈ ಥರ ಇದೆ. ಅದು BGS ಹಾಲ್, ಬ್ಲೂ ಕಲರ್ ಏನು ಗ್ಲಾಸಲ್ಲಿ ಮಾಡಿದ್ದಾರೆ ನೋಡಿ, ಅದು BGS ಹಾಲ್. ಸೊ ಇಲ್ಲಿ ಬಸ್ಗಳೆಲ್ಲ ನಿಲ್ಲುತ್ತೆ ಒಂದೊಂದು ಟೈಮ್, ಇಲ್ಲ ಅಂತಂದರೆ ಅಲ್ಲಿ ಆ್ಯಂಪಿ ಥಿಯೇಟರ್ ಅಂತ ಇದೆ, ಅಲ್ಲಿ ನಿಲ್ಲಿಸ್ತಾರೆ. ಈ ಕಡೆ ಲೆಫ್ಟಿಗೆ ಹೋದರೆ ನಮಗೆ ಕ್ಯಾಂಟೀನ್ ಸಿಗುತ್ತೆ, ಮತ್ತು ನಮ್ಮ ಕ್ಲಾಸ್ ರೂಮ್ ಹೋಗೋಕ್ಕೆ ಅಲ್ಲೇ ಇದಿರೋದು ರೋಡು. ಸೊ ನಾವು ಅಲ್ಲಿಂದನೂ ಹೋಗ್ಬೋದು, ಇಲ್ಲಾಂದರೆ ಸ್ಟ್ರೇಟ್ ರೋಡ್ ಇದೆ, ಅಲ್ಲಿಂದನೂ ಹೋಗ್ಬೋದು. ಸೊ ಇದು ನಮ್ಮ ಕಾಲೇಜ್ ಕ್ಯಾಂಟೀನ್. ಯೂಶ್ವಲಿ ನಾನೇನಾದರೂ ಮನೆಯಿಂದ ತಿಂಡಿ ತಿನ್ಕೊಂಡು ಬಂದಿಲ್ಲ ಅಂದರೆ ಬೇಗ ಕ್ಯಾಂಟೀನಿಗೆ ಹೋಗಿ ತಿನ್ಕೊಂಡು ಕ್ಲಾಸಿಗೆ ಹೋಗ್ಬಿಡ್ತೀನಿ. ಸೊ ಬ್ರೇಕಲ್ಲೂ ನಮಗೆ ಟೈಮ್ ಸಿಗೋಲ್ಲ, ಅದಕ್ಕೆ ಬೇಗ ತಿನ್ಕೊಂಡು ಹೋಗ್ತೀನಿ. ಸೊ ಇವಾಗ ನಾನು ಬೇಗ ಕ್ಲಾಸಿಗೆ ಹೋಗಿ ನಾನು ನಿಮಗೆ ನಮ್ಮ ಕ್ಲಾಸ್ ರೂಮ್ ತೋರಿಸ್ತೀನಿ. ಇವಾಗ ಜಸ್ಟ್ ಕ್ಲಾಸಿಗೆ ಎಂಟರ್ ಆದೆ. ನೋಡಿದರೆ ಯಾರೂ ಬಂದೇ ಇರಲಿಲ್ಲ, ಇಷ್ಟೇ ಜನ ಬಂದಿದ್ದರು. ಲಾಸ್ಟ್ ಡೇ ಅಂತನೇನೋ ಯಾರೂ ಬಂದೇ ಇರಲಿಲ್ಲ. ಮೇ ಬಿ ಲೇಟಾಗಿ ಬರ್ಬೋದು ಅನಿಸುತ್ತೆ. ಲೆಕ್ಚರ್ಸು ಯಾರೂ ಬಂದಿರಲಿಲ್ಲ. ಸೊ ಅದಕ್ಕೆ ಫ್ರೀಯಾಗಿ ಕೂತ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಲಾಸ್ಟ್ ಡೇ ಅಂತ. ನನ್ನ ಫ್ರೆಂಡು ನನಗೆ ಐಲೈನರ್ ಹಚ್ತೀನಿ ಅಂತ ಹೋಗಿ ಏನೇನೋ ಮಾಡಿಬಿಟ್ಲು, ಎಲ್ಲ ಬೀಳಿಸಿ ಹೊಡೆದೇ ಹಾಕ್ಬಿಟ್ಲು. ನೋಡಿಲಿ ತೋರಿಸಿ, ಸ್ವಲ್ಪ ಮುಖ ತೋರಿಸಿ, ಮುಖ
ಮುಖ ತೋರಿಸಿ ಇಂಟರ್ನ್ಯಾಷನಲ್. ಹಾಗೆ ಮಾರ್ನಿಂಗ್ ಟೈಮ್ ಸ್ಪೆಂಡ್ ಮಾಡ್ತಾ ಇವಾಗ 10:30ಗೆ ಬ್ರೇಕ್ ಬಿಟ್ಟಿದ್ರು. ಸೊ ಹಂಗೆ ಹೊರಗಡೆ ಹೋಗಿ ಒಂದು ವಾಕ್ ಮಾಡ್ಕೊಂಡು ಬರೋಣ ಅಂತ ನಾನು ನನ್ನ ಫ್ರೆಂಡ್ಸು ಹೊರಟ್ವಿ. ತುಂಬ ಮಳೆ ಬರ್ತಿತ್ತು. ಸುಮ್ಮನೆ ಹಂಗೆ ಹೊರಗಡೆ ಹೋಗಿ ಒಂದು ವಾಕ್ ಮಾಡ್ಕೊಂಡು ಬಂದ್ವಿ. ಲಾಸ್ಟ್ ಡೇ ಅಂತ ನಮ್ಮ ಜೂನಿಯರ್ಸು ಫೇರ್ವೆಲ್ಗೆ ನಮಗೆ ಇನ್ವಿಟೇಷನ್ ಕೊಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಇವಾಗ ಜೂನಿಯರ್ಸ್ ಬರ್ತೀನಿ ಅಂತ ಹೇಳಿದರು. ಅವರು ನಮಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೇಗೆ ಇನ್ವೈಟ್ ಮಾಡ್ತಾರೆ ಅಂತ ನೋಡಬೇಕು ಇವಾಗ. ಲಾಸ್ಟ್ ಟೈಮ್ ನಾವು ಅವರಿಗೆ ಫ್ರೆಷರ್ಸಿಗೆ ಇನ್ವಿಟೇಷನ್ ಮಾಡಿ ಕೊಟ್ಟಿದ್ವಿ. ಸೊ ಈ ಸಲ ಅವರು ನಮಗೆ ಫೇರ್ವೆಲ್ಲಿಗೆ ಕೊಡ್ತಿದ್ದಾರೆ. ಸೊ ಇದೊಂಥರ ಹೊಸ ಫೀಲಿಂಗ್ ಅಂತಲೇ ಹೇಳ್ಬೋದು. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ. ಎಷ್ಟೇ ಬೇಜಾರಿದ್ದರೂ ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಿಕೊಂಡು ಎಲ್ಲರೂ ತುಂಬ ಖುಷಿಯಾಗಿದ್ವಿ. ಸೊ ನಮ್ಮ ಜೂನಿಯರ್ಸು ನಮಗೆ ಫೇರ್ವೆಲ್ಲಿಗೆ ಇನ್ವೈಟ್ ಮಾಡೋಕ್ಕೆ ಒಂದು ಶಾರ್ಟ್ ವಿಡಿಯೋ ಮಾಡ್ಕೊಂಡು ಬಂದಿದ್ದರು. ಸೊ ಅದನ್ನು ಪ್ರೊಜೆಕ್ಟರಲ್ಲಿ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಅದು ಹೇಗಿರುತ್ತೆ ಅಂತ ನೋಡಬೇಕು. ಇವಾಗ ನಾವಂತೂ ತುಂಬ ಎಕ್ಸೈಟ್ ಆಗಿದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮದು HOD ಸರ್ ಲಾಸ್ಟ್ ಡೇ ಅಂತ ನಮಗೆ ಸ್ವಲ್ಪ ಏನೋ ಲೈಟಾಗಿ ಸ್ಪೀಚ್ ಕೊಟ್ಟರು. ಸೊ ಅದನ್ನು ಕೇಳಿಸ್ಕೊಂಡು ತಗೊಂಡಿದೀವಂತೆ ಇಲ್ಲಿಗೆ ಬರಕ್ಕೆ. ನಮ್ಮ ಸರ್ ಮಾತಾಡಾದ್ಮೇಲೆ ನಮ್ಮ ಜೂನಿಯರ್ ಒಬ್ಬಳು ನಮ್ಮ ಕ್ಲಾಸ್ ಬಗ್ಗೆ ಸ್ವಲ್ಪ ಮಾತಾಡಿದರು. ಅದು ನೋಡಿ ಕೇಳಿಸ್ಕೊಂಡು ನಮಗೆ ತುಂಬ ಖುಷಿ ಆಯಿತು. ನೀವು ಫಸ್ಟ್ ಬ್ಯಾಚ್ ಆಗಿ ಬಂದಿದ್ರಿ ಕಾಲೇಜ್. ಬಟ್ ಇಟ್ ವಾಸ್ ಲೈಕ್ ನಮಗೊಂದು ಫಸ್ಟ್ ಬ್ಯಾಚ್ ಆಗಿ ವಾವ್ ಅದು ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ ವಿತೌಟ್ ಎನಿ ಪ್ರೀವಿಯರ್ ಯಾರಿಗೂ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ ಹೆಂಗೆ ಮಾಡ್ತಿದ್ದಾರೆ ಅಂತ ಅನಿಸ್ತು. ಬಟ್ ಐ ಥಿಂಕ್ ಯು ಹ್ಯಾವ್ ಡಿಡ್ ಅ ಗ್ರೇಟ್ ಜಾಬ್. ಯಾಕಂದ್ರೆ ನಮಗೆ ಒಂದು ಯಾರಾದರೂ ಮಾದರಿ ಆಗಿರುತ್ತೆ, ನಾವು ಮಾಡೋದು ಇಟ್ ಇಸ್ ವೆರಿ ಗ್ರೇಟ್ ಥಿಂಗ್. ನೀವು ನಾವು ಬಂದಾಗ ನಾವು ಅನ್ಕೋತಿದ್ವಿ ಓ ಸೀನಿಯರ್ಸ್ ಏನಾದರೂ ಬ್ಲಾಗ್ ಏನಾದರೂ ಮಾಡ್ಬೋದೇನೋ. ಬಟ್ ನಥಿಂಗ್, ನಮಗೆ ಒನ್ ಆಫ್ ದ ಬೆಸ್ಟ್ ಸೀನಿಯರ್ಸ್ ಸಿಕ್ಕಿದ್ದಾರೆ ಅನ್ಸುತ್ತೆ. ನಮಗೆ ಒಂದು ತುಂಬಾ ಖುಷಿಯಾಗಿದೆ ಅಂದ್ರೆ ಫ್ರೆಶರ್ಸ್ ಡೇ ಯು ಗೇವ್ ಫಾರ್ ಅಸ್. ವಾವ್, ನಿಜ ನಮ್ಗೆ ಆ ಎಕ್ಸ್ಪೀರಿಯನ್ಸ್ ನಮ್ಗೆ ಇಷ್ಟೊಂದು ಕೊಟ್ಟಿದ್ದಾರಲ್ವಾ, ನಾವು ಇವರಿಗೆ ಏನು ಕೊಡಕ್ಕಾಗಲ್ವೇನೋ, ಆ ಎಕ್ಸ್ಪೆಕ್ಟೇಷನ್ಸ್ಗೆ ನಾವು ಮಾಡೋಕ್ಕಾಗಲ್ವೇನೋ ಅಂತ ತುಂಬಾ ಇತ್ತು. ಬಟ್ ವಿ ಹ್ಯಾವ್ ಟ್ರೈಡ್ ಆರ್ ಲೆವೆಲ್ ಬೆಸ್ಟ್ ಅಂಡ್ ಸ್ವಲ್ಪ ಇನ್ವಿಟೇಷನ್ಸ್ ನಮ್ಮ ಮೆಂಬರ್ಸ್ ಹಾಕಿ ಮಾಡಿದ್ದೀವಿ. ಅಂಡ್ ನೀವು ಎಷ್ಟು ದಿನ ಇದ್ದೀರಾ ಅದೆಲ್ಲ ಮೆಮೊರೀಸ್ನ ಚೆರಿಷ್ ಮಾಡೋಕ್ಕೋಸ್ಕರ ಒಂದು ಮೆಮೊರೀಸ್ ವಿಡಿಯೋಸ್ ಮಾಡಿದ್ದೀವಿ. ನೋಡಿ ಸೊ ಇದಾದಮೇಲೆ ನಮ್ಮ ಜೂನಿಯರ್ಸ್ ನಮಗೋಸ್ಕರ ಒಂದು ಸ್ಪೆಷಲಾಗಿ ಇನ್ವಿಟೇಷನ್ ರೆಡಿ ಮಾಡ್ಕೊಂಡು ಬಂದಿದ್ದರು. ಸೊ ಅದನ್ನು ನಮಗೆ ಇವಾಗ ತೋರ್ಸೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ.
ಇದ್ದರು ಸರ್ ಲಾಸ್ಟ್ ಡೇ ಅಂತ. ಅವರು ನಮ್ಮ ಜೊತೆ ಎಲ್ಲ ಸ್ವಲ್ಪ ಏನೇನೋ ನಮಗೆ ಅಡ್ವೈಸ್ ಎಲ್ಲ ಹೇಳಿ ಸ್ವಲ್ಪ ನಮ್ಮ ಜೊತೆ ಮಾತಾಡಿದರು. ಈಗೆಲ್ಲರೂ ಖುಷಿಯಾಗಿದ್ದೀರಾ, ಬಟ್ ಈ ಖುಷಿ ನಾಳೆ ನಾಳೆ ಬರ್ತಾ ಬರ್ತಾ ಈಗ ಸ್ವಲ್ಪ ಕಮ್ಮಿ ಆಗಿ ದುಃಖ ಜಾಸ್ತಿ ಆಗಿದೆ. ಬಿಕಾಸ್ ಇಟ್ ವಿಲ್ ಬಿ ವೆರಿ ಇಮೋಷನಲ್, ಟ್ರಸ್ಟ್ ಮೀ. ಸೊ let to your seniors, sorry, your juniors have put a lot of effort in making all these things in a very short span of time. ನಾನು ಕೇಳಿ ಬಯಸ್ಕೊಂಡು ಕ್ಲಾಸಲ್ಲಿ ಪರ್ಮಿಷನ್ ಇದ್ದಾರೆ, ಮಧ್ಯಾಹ್ನ ಬಗ್ಗೆ ಊಟ ಬಿಟ್ಟು ಮಾಡಿದ್ದಾರೆ. ಸೊ ಅಪ್ರಿಷಿಯೇಟಿಂಗ್ ದಮ್. ಆ್ಯಂಡ್ ನಿಮಗೂ ಅಷ್ಟೇ ಆಲ್ ದ ವೆರಿ ಬೆಸ್ಟ್. ಒಂದು ಸ್ಮಾಲ್ ವಿಡಿಯೋ ಇದೆ, ಆ ವಿಡಿಯೋಯಿಂದ ನಿಮಗೆ ವಿಲ್ ಬಿ ಪುಷಿಂಗ್ ಆಫ್. ಆ್ಯಂಡ್ ಸೊ ಇದಾದಮೇಲೆ ನಮ್ಮ ಜೂನಿಯರ್ಸು ನಮಗೆ ವಿಡಿಯೋ ಮಾಡಿದ್ರಲ್ಲ, ಅದ್ರದ್ದು ವಿಡಿಯೋ ನಾನು ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ಸೊ ಕಾಪಿ ರೈಟ್ಸ್ ಕ್ಲೈಮ್ ಆಗುತ್ತೆ, ಸೊ ಅದಕ್ಕೆ ನಾನು ಅಪ್ಲೋಡ್ ಮಾಡಿಲ್ಲ. ಬರೀ ನಾನು ವಿಡಿಯೋ ಹಾಕಿದ್ದೀನಿ ಅಷ್ಟೇ, ಬಟ್ ಸಾಂಗ್ ಹಾಕಿಲ್ಲ. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಎಲ್ಲರಿಗೂ ಒಂದು ಸ್ಮಾಲ್ ಇನ್ವಿಟೇಷನ್ ಕಾರ್ಡ್ ಎಲ್ಲರಿಗೂ ರೆಡಿ ಮಾಡ್ಕೊಂಡಿದ್ರು. ಸೊ ಇವಾಗ ಅದನ್ನು ಕೊಡ್ತಿದ್ದಾರೆ. ಅದ್ರ ಜೊತೆ ವಿತ್ ಫೋಟೋ ಮತ್ತು ಇನ್ವಿಟೇಷನ್ ಕಾರ್ಡ್ ರೆಡಿ ಮಾಡಿ ತಂದಿದ್ರು. ಸೊ ಅದು ತುಂಬ ಚೆನ್ನಾಗಿತ್ತು. ಸೊ ಎಲ್ಲರಿಗೂ ಕೊಡ್ತಿದ್ದಾರೆ. ನನಗೂ ಕೊಟ್ಮೇಲೆ ನಾನು ತೋರಿಸ್ತೀನಿ ಹೇಗಿತ್ತು ಅದು ಇನ್ವಿಟೇಷನ್ ಕಾರ್ಡು ಅಂತ. ಸ್ಟಾರ್ಟಿಂಗ್ ಫೇರ್ವೆಲ್ ಪಾರ್ಟಿ ಡೇಟ್ ಅಂತೆಲ್ಲ ಹಾಕಿ ನಮ್ಮ ಹತ್ರ ಫಸ್ಟೇ ಫೋಟೋಸ್ ಇಸ್ಕೊಂಡಿದ್ರು ಜೂನಿಯರ್ಸು. ಸೊ ಅದನ್ನೇ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಬೆಸ್ಟ್ ಸೀನಿಯರ್ ಅಂತ ಹಾಕಿದ್ದಾರೆ. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ನಮಗೆ ಒಂದು ಸ್ಟಿಕ್ ಪೇಪರ್ ಕೊಟ್ಟಿದ್ರು. ನಮಗೆ ಏನಾದರೂ 3 ಇಯರ್ಸಲ್ಲಿ ಒಂದು ಬೆಸ್ಟ್ ಮೆಮೊರಿ ಯಾವುದು ಅದನ್ನು ಬರ್ದು ನಮ್ಮದು ಒಂದು ವಾಲ್ ಥರ ಮಾಡಿ ಅದಕ್ಕೆ ಸ್ಟಿಕ್ ಮಾಡಿ ಅಂತ ನಮಗೆ ಸ್ಟಿಕ್ ಪೇಪರ್ ಕೊಟ್ಟಿದ್ರು. ಸೊ ನಮ್ಮ 3 ಇಯರ್ಸಲ್ಲಿ ಯಾವುದು ಬೆಸ್ಟ್ ಮೆಮೊರಿ ಅಂತ ಹೇಳೋಕ್ಕೆ ಆಗಲ್ಲ, ಎಲ್ಲದೂ ಬೆಸ್ಟ್ ಮೆಮೊರಿ. ಸೊ ಅದರಲ್ಲಿ ಯಾವ್ದು ಬೆಸ್ಟ್ ಮೆಮೊರಿ ಅಂತ ಬರ್ದು ಎಲ್ಲರೂ ಹಾಕಿದರು. ಸೊ ಇದು ಒಂದು ಬೋರ್ಡ್ ಥರ ಮಾಡಿ ನಮಗೆ ಎಲ್ಲರದ್ದು ಅವ್ರವ್ರದ್ದು ಏನೇನು ಮೆಮೊರಿ ಬರ್ತಿದ್ರು ಅದನ್ನೆಲ್ಲದು ಒಂದೇ ಕಡೆ ಹಾಕಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕೆ ಮಾತ್ರ. ಸೂಪರ್. ಇನ್ವಿಟೇಷನ್ ಕಾರ್ಡ್ ನಮ್ಮ ಜೂನಿಯರ್ಸ್ ನಮಗೆ ಮಾಡಿದ್ದು ತುಂಬ ಚೆನ್ನಾಗಿತ್ತು. ನೀವು ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ. ಕ್ಲಾಸ್ಮೇಟ್ಸ್ ಎಲ್ಲ ಒಂದು ಗ್ರೂಪ್ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು ಸೊ ಎಲ್ಲರೂ ಹೊರಗೆ ಹೊರಟ್ವಿ. ಒಂದು ಗ್ರೂಪ್ ಫೋಟೋ ಲಾಸ್ಟ್ ಡೇ ಮೆಮೊರಿ ಆಗಿರುತ್ತೆ ಅಂತ ಎಲ್ಲ ಲೆಕ್ಚರ್ಸ್ ಹತ್ರ ಫೋಟೋಸ್ ತೆಗೆಸ್ಕೊಂಡು ನಾವು ಗ್ರೂಪ್ ಫೋಟೋ ತಗೊಂಡು ಸೊ ಇಟ್ ವಾಸ್ ನೈಸ್ ಆ್ಯಂಡ್ ಇಟ್ ವಾಸ್ ಅ ಗುಡ್ ಮೆಮೊರಿ ಅಂತಲೇ ಹೇಳ್ಬೋದು. ಗುಡ್ ಬೈ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.